ಇನ್ನೊಂದು ಸ್ವಲ್ಪ ಹೋದರೆ ರಕ್ಷಣೂ ಕಾಣಿಸಲ್ಲ ಅಷ್ಟು ಏಯ್ ಗೈಸ್ ಇವ್ರು ಬಿದ್ದರು. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತಿದ್ದೀವಿ ಸಕಲೇಶ್ಪುರ ಟ್ರಿಪ್ಪಲ್ಲಿ. ಸೊ ಇವತ್ತು ನಾವು ಸ್ಟೇ ಆಗ್ತಿರೋ ಅಂಥ ರೂಮ್ ಇದು. ಸೊ ಇಲ್ಲಿ ಪಂಕಜಕ್ಕನ ಬ್ಯಾಗಲ್ಲಿ ವಾಟರ್ ಬಾಟಲ್ ಇಟ್ಟಿತ್ತು. ಆ ವಾಟರ್ ಬಾಟಲ್ ಫುಲ್ಲು ನೀರು ಚೆಲ್ಲಿ ಅವಕ್ಕನ ಬ್ಯಾಗ್ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು. ಸೊ ಪಾಪಚ್ಚಿ ಗೈಸ್. ಸೊ ನಾವು ಮೇಲ್ಗಡೆ ಹೋಗಿ ನೋಡಿದ್ರು ಈ ಥರ ಚಿಂದಿ ವ್ಯೂ ಕಾಣ್ತಿತ್ತು ರೂಮಿಂದನೇ. ಸೊ ಅಲ್ಲಿಂದ ಕಮ್ಮಿ ಟೈಮ್ ಇರೋದ್ರಿಂದ ನಾವು ಅಂತ ರೆಡಿಯಾಗಿ ಹೋಗಿದ್ದು ಪಟ್ಲಾಬಟ್ಟ ಟ್ರೆಕ್ಕಿಂಗಿಗೆ. ತುಂಬ ಲೇಟ್ ಅಂದರೆ ಲೇಟ್ ಮಾಡಿಬಿಟ್ವಿ, ಆದರೂ ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ. ನಾವು ಹೋಗೋಷ್ಟರಲ್ಲಿ ನಮ್ಮ ಗ್ರೂಪ್ ಅಲ್ಲೇ ಅರ್ಧ ದಾರಿ ಹೋಗ್ಬಿಟ್ಟಿತ್ತು. ಇನ್ನೂ ಅಷ್ಟು ಹತ್ಬೇಕು. ಹರ್ಷಿತಕ್ಕ ಹಾಯ್. ಅವರೇ ನಮ್ಮ ಸೀನಿಯರು, ಆದರೆ ಜೂನಿಯರ್ಸ್ ಅವರೇನೋ ಒಂದು ಜವಾಬ್ದಾರಿ ಇಲ್ಲ, ಬೇಗ ಹೋಗ್ಬಿಟ್ಟವ್ರೆ. ಬಾ ಪೂಜಾಕ. ನೋಡಿ ಗೈಸ್, ಇವರೇ ನಮ್ಮ ಟೀಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗಿ ಅಂದರೆ. ಗೈಸ್ ನೋಡಿ, ಇದು ಬೆಟ್ಟದ ಮಧ್ಯದಲ್ಲಿರೋ ವ್ಯೂ. ಇನ್ನೂ ಅಷ್ಟೈತೆ, ಹತ್ತಬೇಕು. ಸೊ ಇದೆಷ್ಟು ಚೆನ್ನಾಗೈತೆ, ಬೆಟ್ಟದ ಮೇಲ್ಗಡೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಬೇಗ ಹತ್ತಿದ್ವಿ. ಗೈಸ್ ನಾವು ಫೈನಲಿ ಬೆಟ್ಟದ ಮೇಲೆ ಹೋದ್ವಿ. ಸಕ್ಕತ್ತಾಗಿತ್ತು ಮಾತ್ರ ವ್ಯೂ. ಫುಲ್ಲು ಮೋಡ, ಇನ್ನೂ ಮಂಜೆಲ್ಲ ಹಂಗಂಗೆ ಇತ್ತು, ಸಕ್ಕತ್ತಾಗಿತ್ತು. ಸೊ ನಾವು ಇದೇ ಗ್ಯಾಪಲ್ಲಿ ಒಂದು ಹಾಡು ಕೂಡ ಆಡಿದ್ವಿ ಗೈಸ್. ತುಂಬ ಸಂಜೆ ಗೈಸ್ ನೆಕ್ಸ್ಟು ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡು ಅಲ್ಲೇ ಬ್ರೆಡ್ಡು ಜಾಮು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಎಲ್ಲ ಆದಮೇಲೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತೋದಕ್ಕಿಂತ ಇಳಿಯೋದೇ ಟ್ರೆಕ್ಕಿಂಗ್ ಆಗಿತ್ತು, ಆದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹೋಗ್ತಾ ಇದ್ದೀವಿ. ನನ್ನ ಫುಲ್ ನೇಮ್ ಏನು? ಜಗ್ಗೇಶ್. ಗೈಸ್ ನೋಡಿ ನಮ್ಮ ಪೂಜಾಕ ಹೆಂಗೆ ಎನರ್ಜಿಯಾಗಿ ಇಳಿತವ್ರೆ ಅಂದರೆ. ವೆಯ್ಟ್ ಆಗ ಬಾರಕ್ಕಾಗತ್ತೆ. ಅಕ್ಕ ಸ್ವಲ್ಪ ಹೊತ್ತು ಕುತ್ಕೊಳ್ಳಲ್ವಾ? ನಾವು ಈ ಬ್ಯೂಟಿಫುಲ್ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಹೋಗಿದ್ದು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಹತ್ರ. ಸೊ ಇದು ಅಲ್ಲೇ ನಿಯರ್, ಪಟ್ಲಬೆಟ್ಟ ನಿಯರಲ್ಲೇ ಇತ್ತು. ಸೊ ಅಲ್ಲಿಗೂ ಹೋದ್ವಿ. ಅಲ್ಲೂ ಅಷ್ಟೇ ಗೈಸ್, ವ್ಯೂ ಯಾವ ಥರ ಇತ್ತು ಅಂದರೆ ಇಲ್ಲಿಗಿಂತ ನೆಕ್ಸ್ಟ್ ಲೆವೆಲ್ಲು. ಫುಲ್ಲು ಮಂಜು ಅಂದರೆ ಮಂಜು. ನೋಡಿ ಇಷ್ಟು ಮಂಜಿತ್ತು, ಅವಾಗ ತಾನೇ ಕ್ಲಿಯರ್ ಆಗ್ತಿತ್ತು. ನಾವಿದನ್ನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ರಕ್ಷುಗೆ ಲೀಚ್ ಕಚ್ಬಿಟ್ಟಿತ್ತು. ಅದು ಹೆಂಗೆ ಕಚ್ಚಿತು ಅಂತ ಗೊತ್ತಿಲ್ಲ, ಪಾಪಚ್ಚಿ ಗೈಸ್. ಗೈಸ್ ಇಲ್ಲಿ ಲೀಚಸ್ ಕಚ್ಚಿ ನೋಡಿ ಹೆಂಗಾಗೈತೆ. ಜಿಗ್ನೆ ಕಚ್ಚಿ ಹೆಂಗಾಗಿದೆ. ರಕ್ಷು ನಿಂಗೆ ಗೊತ್ತೇ ಆಗಿಲ್ವಾ? ರಕ್ಷು ನಿಂಗೆ ಗೊತ್ತೇ ಆಗಿಲ್ವಾ? ನೆಕ್ಸ್ಟು ನಾವು ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫಾಲ್ಸ್ ಹತ್ರ ಹೋಗೋಕ್ಕೆ ಅಂತ ರೆಡಿ ಆದ್ವಿ. ಅದಕ್ಕೂ ಮುಂಚೆ ಈ ಡ್ಯಾನ್ಸ್ನ ಎಂಜಾಯ್ ಮಾಡಿದ್ವಿ.
ಗೈಸ್ ನಾವು ಇವಾಗ ಬಂದಿರೋದು ಮೂಕನ ಮನೆ ಫಾಲ್ಸು ನೋಡಿ. ಇವಾಗ ಇವರೆಲ್ಲ ಆಡಿ ಆಡಿ ಈ ಥರ ಮಾಡಿಬಿಟ್ಟಿದ್ದಾರೆ. ಅದು ಆ್ಯಕ್ಚುಲ್ ಆಗಿರೋ ಕಲರು ಇದು, ಅವ್ರು ಮಾಡಿರೋ ಕಲರ್ ಅದು. ನಾವಿವಾಗ ಹೋಗ್ಬೇಕು ಅಂದ್ಕೊಂಡಿರೋದು ಅಲ್ಲಿದೆ ನೋಡಿ, ಆ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೂ ಒಂದು ಗ್ರೂಪ್ ಐತೆ, ಆದರೆ ಇವರೆಲ್ಲ ಇನ್ನೂ ಯೋಚನೆ ಮಾಡ್ತಾನೆ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡು ಇವಾಗ ಅಲ್ಲಿ ಹೋಗ್ಬೇಕು ನೋಡಿ. ಎಷ್ಟು ಅಲ್ಲಿ 2 ಟೀಮ್ ಐತೆ ನೋಡಿ, ಅಲ್ಲೊಂದು ಮತ್ತೊಂದು ಮಗದೊಂದು. ಬನ್ನಿ ಹೋಗೋಣ, ನಡೀರಿ ಎದೋಡಿ. ನಮ್ಮ ಜಗಮಮ್ಮಿ ಅಣ್ಣ ಏನಕ್ಕೆ ನಿಮ್ನೆಲ್ಲ ಜಗಮಮ್ಮಿ ಅಂತಾರೆ? ಅವರು ಜಗಕ್ಕೆ ಮಮ್ಮಿ, ವರ್ಲ್ಡ್ ಮಮ್ಮಿ. ನೋಡಲ್ಲ ಹೇಳಿ ಅದಕ್ಕೆ. ಅಣ್ಣ ಏನಕ್ಕೆ ವಾಪಸ್ ಬರ್ತಾ ಇದ್ದೀರಾ? ನೀರು ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಬಟ್ ನಾನು ಸ್ವಿಮ್ಮಿಂಗ್ ಬರಲ್ಲ. ಎಲ್ಲಿ ಮುಂದೆ ಹೋಗ್ತೀನಿ ಅದು ಬಯಕೆ. ಅಯ್ಯೋ ಎಷ್ಟು ಆಳ ಆಯ್ತಲ್ವ ಅಣ್ಣ? ಇದು ಇಟ್ಕೊಂಡಿದ್ದೀನಿ, ಅದು ಸಿದ್ದಿಕ್ಕಿದ್ದೀನಿ, ಇಲ್ಲಾಂದ್ರೆ ಹೋಗ್ಬಿಡ್ತಾ ಇದ್ದೀನಿ. ಅಣ್ಣ ನಾನು ಹಿಡ್ಕೋತಿದ್ದೆ ಆದರೆ ಎಟುಕ್ತಾ ಇಲ್ಲ. ಜಸ್ಟ್ ವಾಕಿಂಗ್. ಸೃಜಾನು ಆಳ ಚೆಕ್ ಮಾಡ್ತಾ ಇರೋದು ನೋಡಿ. ಅವನು ಯಾವ ಥರ ಆಟ ಆಡ್ತಿದ್ದಾನೆ. ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೈತೆ, ಆದರೆ ಇವನು ನೋಡ್ರಿ ಇಲ್ಲಿ ಒಬ್ಬನೇ ಇದ್ದಾನೆ. ಇಲ್ಲೊಬ್ಬ, ನೆಕ್ಸ್ಟು ಇಲ್ಲೊಬ್ಬ ನೋಡಿ. ಇವರಿಬ್ರು ಸಪ್ರೇಟಾಗಿ ಇವ್ರದ್ದೇ ಒಂದು ಹೋಗ್ತಲ್ಲ. ಅವರಮ್ಮ ಬಂದರು, ಕರ್ಕೊಂಡು ಹೋಗ್ತಾವ್ರೆ, ಅವನು ಹೋಗ್ತಾ ಇಲ್ಲ. ಅಕ್ಕ ಏನು ಹೇಳ್ತಿದ್ದೆ ಅಕ್ಕ? ನೋಡಿ ಗೈಸ್, ಅವ್ರು ಏನೋ ಮಾಡ್ತಿದ್ದಾರೆ, ಅದು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾರೆ ರಕ್ಷಾ? ನನಗೆ ಗೊತ್ತಾಗ್ತಾ ಇಲ್ಲ. ನೀವೇನು ಕಿಂಕುಂತಿದ್ದೀರಾ? ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಫೋಟೋಗ್ರಫಿ, ವಿಡಿಯೋಗ್ರಫಿ, ಸೋಲೋಗ್ರಫಿ. ಪೂಜಕ್ಕ ಏನು ಮಾಡ್ತಾ ಇದ್ಯಾ? ಏನು ಟೆನ್ಷನ್ ಓಕೆ? ಸುಜನ್ ನಿನ್ಗೆ ಇಷ್ಟನಾ? ಮತ್ತೆ ಸುಮ್ಮನೆ ಇರು ಮತ್ತೆ. ನೀನೇ ಡೀಟೇಲ್ಸ್ ಆಗ್ತಾ ಇದೆಯಾ? ಇಷ್ಟ ಐತೆ, ಗೊತ್ತಾಯ್ತೈತೆ. ಏನು ಗೊತ್ತಾ, ಈಗ ಅವರು ಇನ್ಕಮ್ ಅಡ್ಜಸ್ಟ್ ಮಾಡ್ಕೊಂತಾರಲ್ಲ. ಗೈಸ್ ನಾವು ಆ ಫಾಲ್ಸಿಗೇನು ಇಳಿಯೋಕ್ಕೆ ಹೋಗಲಿಲ್ಲ, ಏನಕ್ಕಂದರೆ ಫುಲ್ಲು ನೀರು ಗಲೀಜಾಗಿಬಿಟ್ಟಿತ್ತು ಮತ್ತು ಜನನೂ ಜಾಸ್ತಿ ಇದ್ದರು. ಸೊ ನಾವು ಅಲ್ಲಿಂದ ಬಂದು ಊಟ ತಿಂದ್ವಿ. ಊಟ ಸ್ವಲ್ಪ ಮಧ್ಯಾಹ್ನ ಫುಲ್ ಸಪ್ಪೆ ಇತ್ತು, ಆದರೆ ಬೆಳಗ್ಗೆ ಟಿಫನ್ ಸಖತ್ತಾಗಿತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಊಟ ಮಾಡಿಬಿಟ್ಟು ನೆಕ್ಸ್ಟು 1 ಅವರ್ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ರೆಡಿ ಆದ್ವಿ. ಗೈಸ್ ನಿಮಗೆ ನಾನು ರೂಮ್ ಟೂರ್ ಕೊಡ್ತೀನಿ.